ಇವತ್ತು ಒಂದು ಫಿಶಸ್ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾವ ಥರ ಫಿಶ್ ಅಂದರೆ ಇಂಡಿಯನ್ ಬ್ರೀಡ್, ಎಕ್ಸಾಟಿಕ್ ಅಲ್ಲ, ಮಾನ್ಸ್ಟರ್ ಅಲ್ಲ, ನಾರ್ಮಲ್ ಫಿಶ್ ಆದರೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂದರೆ ನೀವು ಒಂಥರ ನೋಡ್ತಾ ಇದ್ರೆ ಅವ್ರು ನೋಡ್ತಾನೆ ಇರಬೇಕು. ಮತ್ತು ಹಾರ್ಡಿಯಸ್ ಫಿಶಸ್, ಇದಕ್ಕೇನು ಹೀಟರ್ ಬೇಕಾಗಿಲ್ಲ, ಇದಕ್ಕೇನು ಫಿಲ್ಟರ್ ಬೇಕಾಗಿಲ್ಲ, ಇದಕ್ಕೇನು ರೆಗ್ಯುಲರ್ ವಾಟರ್ ಚೇಂಜಸ್ ಬೇಕಾಗಿಲ್ಲ. ನಾರ್ಮಲ್ ಟ್ಯಾಂಕ್ ಸೆಟಪ್ ಮಾಡಿದರೆ ಇದು ಲೈಫ್ ಟೈಮ್ ತನಕ, ಲಾಂಗ್ ಟೈಮ್ ತನಕ ಇರುತ್ತೆ. ಇದು ಬಂದು ಎಕ್ಸಾಟಿಕ್ಕು ಅಲ್ಲ ಮತ್ತು ಮಾನ್ಸ್ಟರು ಅಲ್ಲ ಮತ್ತು ಕಾಸ್ಟ್ಲಿ ಫಿಶಸ್ಸು ಅಲ್ಲ. ಬರೀ 50 ರೂಪಾಯಿಗೆ ಸಿಗೋದು ಅಕ್ವೇರಿಯಂ ಮೀನು ಇದು. ನಾವೇನು ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ನಮ್ಮ ಟ್ರೆಂಡಿಂಗ್ ಏನಾಗ್ಬಿಟ್ಟಿದೆ, ಟ್ರೆಂಡಿಂಗ್ ನಾವು ಫಾಲೋ ಮಾಡ್ತಾ ಇದ್ದೀವಿ. ಎಕ್ಸಾಟಿಕ್ ಎಲ್ಲರೂ ತೊಗೊಂಡು ಇರ್ತಾರೆ ಮತ್ತು ಮಾನ್ಸ್ಟರ್ ಫಿಶ್ ತೊಗೊಂಡು ಇರ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ನಮ್ಮ ಇಂಡಿಯನ್ ಬ್ರೀಡ್ನ ನಾವು ಮರ್ತೋಗ್ಬಿಟ್ಟಿದ್ದೀವಿ. ಅದು ಹೇಳ್ತಾರಲ್ಲ, ಇನ್ ಸರ್ಚ್ ಆಫ್ ಗೋಲ್ಡ್ ವಿ ಫಾರ್ಗೆಟ್ ಡೈಮಂಡ್. ಸೊ ಇದು ಡೈಮಂಡ್ ಅಂತ ಹೇಳ್ಬೋದು. ಸೊ ಬನ್ನಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಉದ್ದೇಶ ಏನಂದರೆ ನಮ್ಮ ಲೋಕಲ್ ಬ್ರೀಡ್ಗೂ ನಾವು ಪ್ರಮೋಟ್ ಮಾಡಬೇಕು, ನಮ್ಮ ಲೋಕಲ್ ಬ್ರೀಡ್ಗೂ ನಾವು ಫಿಶಸನ್ನು ಅಡಾಪ್ಟ್ ಮಾಡಬೇಕು, ಅದರ ಸುಂದರವಾದ ಪ್ರಕೃತಿಯ ಸುಂದರತನ ನಾವು ನೋಡಬೇಕು ನಮ್ಮ ಟ್ಯಾಂಕಲ್ಲಿ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಈಗ ನೋಡಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಲೋಕಲ್ ಅಕ್ವೇರಿಯಂ ಶಾಪಲ್ಲಿ ತರಿಸಿರೋದು, ಎಲ್ಲೋ ಆನ್ಲೈನ್ ಏನು ತರಿಸಿಲ್ಲ. ಹೀಗೆ ಭಾಳ ಜನ ಕೇಳ್ತಾರೆ ಎಲ್ಲಿಂದ ತರಿಸಿರೋ ಅಂತ. ಲೋಕಲ್ ಅಕ್ವೇರಿಯಂ ಶಾಪಲ್ಲಿ ಬರೀ ಬಾಕ್ಸ್ ನಾನೇ ನೋಡಿ. ನಾನು ಈಗ ಫ್ಲೋಟಿಂಗ್ ಮಾಡೋಕೆ ಬಿಡ್ತಾ ಇದ್ದೀನಿ. ಫ್ಲೋಟ್ ಮಾಡೋಕೆ ಅಟ್ಲೀಸ್ಟ್ ನೀವು 10 ನಿಮಿಷ ಬಿಡಬೇಕು, ಡೈರೆಕ್ಟ್ ಬಿಡಬಾರ್ದು, ಯಾಕಂದರೆ ಫಿಶಸ್ ಸ್ಟ್ರೆಸ್ಸಲ್ಲಿ ಹೋಗ್ಬಿಡುತ್ತೆ. ಸೊ ನೀವು ಅದರ ಸುಂದರತನ ನೋಡ್ಬೋದು. ಇದರಲ್ಲಿ ಡಾಗ್ ಗೊರಮ್ ಯಾವ ಥರ ಇದೆ ಅಂತ ನಾವೇನು ಮಾಡಿದ್ದೀವಿ ಅಂದರೆ, ಇವಾಗ ಎಕ್ಸಾಟಿಕ್ ಹಿಂದೆ ಬಿದ್ದು ಎಕ್ಸಾಟಿಕ್ ಮತ್ತು ಮಾನ್ಸ್ಟರ್ ಎಲ್ಲಿ ಬಿದ್ದು ನಾವು ನ್ಯಾಚುರಲ್ ನಮ್ಮ ಅಕ್ಕಪಕ್ಕದಲ್ಲಿರೋ ಫಿಶಸ್ನ ನಾವು ಮರೆತುಬಿಟ್ಟಿದ್ದೀವಿ. ಎಷ್ಟು ಸುಂದರವಾದ ಇದಕ್ಕೆ ಡಾಗ್ ಗೊರಮ್ ಅಂತ. ಡಾಗ್ ಏನಕ್ಕೆ ಅಂತಾರೆ ಅಂದರೆ, ಇದು ಚಿಕ್ಕದಿರುತ್ತೆ. ಮ್ಯಾಕ್ಸಿಮಮ್ ಸೈಜು 2.5 ಇಂಚಸ್ಸು ಅಥವಾ 3 ಇಂಚಸ್ ಮೇಲೆ ಇದು ಹೋಗೋದಿಲ್ಲ. ಅಷ್ಟೇ ಮ್ಯಾಕ್ಸಿಮಮ್ 3 ಇಂಚಸ್ಸು ನ್ಯಾಚುರಲಿ ಹೋಗೋದು. ಅಕ್ವೇರಿಯಂ ನೋಡಿದರೆ 2.5 ಇಂಚಸ್ ಹೋಗೋದಿದು. ಎಷ್ಟು ಸುಂದರವಾಗಿ ಕಾಣುತ್ತೆ, ಎಷ್ಟು ಸುಂದರವಾಗಿ ಅಂದರೆ ನೀವು ಕಣ್ಣಲ್ಲಿ ನೋಡ್ಬೋದು. ನನ್ನ ಕಣ್ಣಿನ ನೋಡಿದರೆ ಒಂದು ಸುಂದರವಾಗಿ ಕಾಣುತ್ತೆ. ನಿಮಗೆ ಸುಂದರವಾಗಿ ಕಾಣ್ತೋ ಇಲ್ಲೋ ಗೊತ್ತಿಲ್ಲ, ಅಂದರೆ ನಮ್ಮ ನ್ಯಾಚುರಲ್ಲಿ ಹೇಳ್ತಾ ಇದ್ದರೆ ನಮ್ಮ ಇಂಡಿಯನ್ ಬ್ರೀಡಲ್ಲಿ ಇದು ಒನ್ ಆಫ್ ದ ಬ್ಯೂಟಿಫುಲ್ ಫಿಶಸ್ ಅಂತ ಹೇಳ್ಬೋದು. ಇದರಲ್ಲಿ 2 ಥರದ ಫಿಶಸ್ ಇದ್ದಾವೆ. ಒಂದು ಸಿಂಗಲ್ ರೆಡ್ ಕಲರ್ ಇದೆ, ಅದಕ್ಕೆ ಫ್ಲೇಮ್ ಗೋರಮಿ ಅಂತಾರೆ, ಹನಿ ಗೋರಮಿ ಅಂತಾರೆ. ಇನ್ನೊಂದು ಸ್ಟ್ರೈಪ್ಸ್ ಇದೆಯಲ್ಲ, ಅದಕ್ಕೆ ಡಾಗ್ ಗೋರಮಿ ಅಂತಾರೆ. ಇದು ಮೇಲ್ ಒಂದೇ ಟ್ಯಾಂಕಲ್ಲಿ ಒಂದೇ ಮೇಲೆ ಬಿಡಬೇಕು, ಯಾಕಂದರೆ ಜಾಸ್ತಿ ಮೇಲಿದ್ರೆ ಅಗ್ರೆಷನ್ ಜಾಸ್ತಿ ಆಗುತ್ತೆ, ಜಗಳ ಜಾಸ್ತಿ ಆಗುತ್ತೆ. ಆದರೆ ನಾನು ಒಂದು ಅಕ್ವೇರಿಯಂ ಶಾಪ್ಗೆ ವೀಡಿಯೋ ಮಾಡೋಕೆ ಹೋಗಿದ್ದೆ, ಅದೇ ಫಿಶಸ್ ಸಿಗ್ತಾಯಿದ್ದು, ಅದಕ್ಕೆ ನಾನು ತೊಗೊಂಬಂದುಬಿಟ್ಟೆ. ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಒಂದು ಟ್ಯಾಂಕಲ್ಲಿ ಒಂದೇ ಮೇಲ್ ಬಿಡಿ, ಆವಾಗ ಅಗ್ರೆಷನ್ ಇರಲ್ಲ. 2-3 ಮೇಲ್ ಬಿಟ್ಟರೆ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಆಗುತ್ತೆ. ಇದು ಕೂಡ ಸೇಮ್ ಫೀಮೇಲ್ ಬೆಟ್ಟ ಥರನೇ ಬ್ರೀಡ್ ಮಾಡೋದು, ಪ್ರಜನನ ಮಾಡೋದು. ಫೀಮೇಲ್ ಬೆಟ್ಟ ಮೊಟ್ಟೆ ಕೊಡುತ್ತೆ, ಮೇಲ್ ಬೆಟ್ಟ ತೊಗೊಂಡೋಗಿ ಅದು ಎಗ್ಸ್ನ ಡೆಪಾಸಿಟ್ ಮಾಡುತ್ತೆ ಬಬಲ್ ನೆಸ್ಟಲ್ಲಿ. ಇದೇ ಥರ ಸೇಮ್ ಇದೂ ಕೂಡ ಮೇಲ್ ಡಾಗ್ ಗೋರಾಮಿ ಬಬಲ್ ನೆಸ್ಟ್ ಮಾಡುತ್ತೆ, ಫೀಮೇಲ್ ಗೋರಾಮಿ ಮೊಟ್ಟೆ ಇಡುತ್ತೆ. ಸೊ ಅದೇ ಥರ ಸೇಮ್ ಪ್ರೋಸೆಸ್ ಆಗುತ್ತೆ. ಬಹಳಷ್ಟು ಈಸಿ ಇದು ಬ್ರೀಡ್ ಅಂತ ಹೇಳ್ಬೋದು. ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ 4-5 ವರ್ಷ ಹಿಂದೆ, ನಾನು ನೋಡ್ಬೋದು. ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇದು 50 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಸಿಗೋ ಮೀನಿದು, ಡಿಪೆಂಡ್ ಅಪಾನ್ ಸೈಜು. ಎಷ್ಟು ಸುಂದರವಾಗಿ ಕಾಣ್ತದೆ ನೋಡಿ. ನಮಗೆ ಸುಂದರವಾಗಿ ಯಾಕೆ ಕಾಣ್ತಾ ಇಲ್ಲ ಅಂದರೆ, ನಾವು ಎಕ್ಸಾಟಿಕ್ ಹಿಂದೆ ಬಿದ್ದು ಏನಾಗಿದೆ, ನಮ್ಮ ಲೋಕಲ್ ಬ್ರೀಡು ಅಷ್ಟು ನಮಗೆ ಸುಂದರವಾಗಿ ಕಾಣೋಲ್ಲ. ಎಷ್ಟು ಸುಂದರ ಪ್ಲಾನೆಟ್ ಟ್ಯಾಂಕ್ ಇರಲೇಬೇಕು. ಟ್ಯಾಂಕ್ಸ್ ಹೇಳಬೇಕಾದ್ರೆ ಮಿನಿಮಮ್ ಟ್ಯಾಂಕ್ಸ್ ಇದಕ್ಕೆ 1 ಫೀಟ್ ಟ್ಯಾಂಕ್, 1.5 ಟ್ಯಾಂಕ್ ಇರಲೇಬೇಕು. ಸ್ವಲ್ಪ ಲೈವ್ ಪ್ಲಾಂಟ್ಸು ಮತ್ತು ಡ್ರಿಪ್ ಫುಡ್ಡು ರಾಕ್ಸ್ ಇದ್ದರೆ ಒಳ್ಳೆಯದು, ಯಾಕಂದರೆ ನ್ಯಾಚುರಲ್ ಸೆಟಪ್ ಸಿಗುತ್ತೆ ಅವ್ರಿಗೆ. ಅದರಿಂದ ಅದು ಸುಂದರವಾಗಿ ಬೆಳೆಯುತ್ತೆ ಮತ್ತು ಆ್ಯಕ್ಟಿವ್ ಆಗಿರುತ್ತೆ. ಸೊ ಲೈಟಿಂಗ್ ಡೈಲಿ ನೀವು 6 ಗಂಟೆ ಕೊಡ್ಬೋದು. ಟ್ಯಾಂಕ್ ಮೇಟ್ಸ್ ಅಂತ ಹೇಳಿದರೆ, ಟ್ಯಾಂಕ್ ಮೇಟ್ಸ್ ನೀವು ಯಾವ ಫಿಶ್ ಜೊತೆ, ಚಿಕ್ಕ ಸೈಜ್ ಇರುವ ಫಿಶ್ ಜೊತೆ ಇರ್ಬೋದು. ಒಂದು ಟ್ಯಾಂಕಲ್ಲಿ ಒಂದೇ ಮೇಲೆ ಬಿಡಿ, ಅದು ಒಳ್ಳೆಯದು. 2 ಕೂಡ ಬಿಡ್ಬೋದು, ಆದರೆ ಸ್ವಲ್ಪ ಫೈಟಿಂಗ್ ಮಾಡ್ತಾ ಇರುತ್ತೆ, ಅದು ಒಂದು ಸ್ವಲ್ಪ ನೋಡ್ಕೊಬೇಕು. ದೊಡ್ಡ ಟ್ಯಾಂಕ್ ಇದ್ದರೆ ಅದು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಮೊದಲು ಇದರಲ್ಲಿ ಗಪ್ಪಿಸಿತ್ತು, ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು ಗಪ್ಪಿಸಿತ್ತಲ್ಲ ಈ ಟ್ಯಾಂಕಲ್ಲಿ ಎಲ್ಲೋ ಹೋಯ್ತು ಅಂತ. ಆ್ಯಕ್ಚುಲಿ ಗಪ್ಪಿಸಿ ನಾನು ಬೇರೆ ಸೆಟಪ್ ಕೊಟ್ಟಿದ್ದೀನಿ. ನಾನು ಅಕ್ವೇರಿಯಂ ಶಾಪ್ ಒಂದು ವೀಡಿಯೋ ಮಾಡೋಕೆ ಹೋಗಿದ್ದೆ, ಅಲ್ಲಿ ಇಷ್ಟ ಬಂತು, ತೊಗೊಂಡ್ಬಿಟ್ಟೆ. ಈಗ ಇದರಲ್ಲಿ ಏನು ಮಾಡೋಣ, ಇದರಲ್ಲಿ ಇರೋದು ಗಪ್ಪೀಸ್ ಬೇರೆ ಟ್ಯಾಂಕಲ್ಲಿ ಶಿಫ್ಟ್ ಮಾಡಿಬಿಟ್ಟು, ಅದು ಕೂಡ ವೀಡಿಯೋ ಬರುತ್ತೆ ಮುಂದೆ. ಈಗ ಈ ಟ್ಯಾಂಕು ಡೆಡಿಕೇಟ್ ಆಗಿ ಪ್ಲಾನೆಟ್ ಟ್ಯಾಂಕ್, ಇದು ಪ್ಲಾನೆಟ್ ಟ್ಯಾಂಕ್ ಅಂತ ಹೇಳೋಕ್ಕಾಗಲ್ಲ, ಸೆಮಿ ಪ್ಲಾನೆಟ್ ಅಂತ ಹೇಳ್ಬೋದು. ಇದು ಬಂದು ಈಗ ಗೌರಮೀಸ್ಗೆ ಸೆಟಪ್ ಆಗಿಬಿಡುತ್ತೆ. ಸೊ ಬನ್ನಿ 10 ನಿಮಿಷ ನಾವು ಅಟ್ಲೀಸ್ಟ್ ಬಿಡಬೇಕು, ಅದಾದಮೇಲೆ ನಾವು ರಿಲೀಸ್ ಮಾಡೋಣ. ಈ ಥರ ನೀವು ಕೂಡ ಅಷ್ಟೇ, ಇಂಡಿಯನ್ ಬ್ರೀಡ್ ಇರಲಿ, ಎಕ್ಸಾಟಿಕ್ ಇರಲಿ, ಯಾವ ಫಿಶ್ ಇದ್ರೂ ಅಟ್ಲೀಸ್ಟ್ 10 ನಿಮಿಷ ಈ ಥರ ಫ್ಲೋಟ್ ಮಾಡೋಕ್ಕೆ ಬಿಡಿ, ಯಾಕಂದರೆ ಟೆಂಪ್ರೇಚರ್ ಸೆಟ್ ಆಗುತ್ತೆ. ಅದಾದಮೇಲೆ ಬೇಕಾದರೆ ನೀವು ರಿಲೀಸ್ ಮಾಡ್ಬೋದು. ಸೊ ಈಗ 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ನಾವು ಇದನ್ನು ಟ್ಯಾಂಕಲ್ಲಿ ಬಿಡೋಣ. ನೀವು ಯಾವಾಗಲೂ ಹೊಸ ಫಿಶ್ ತೊಗೊಂಬಂದರೆ ನೀವು ಒಂದು ಪಾಯಿಂಟ್ ನೋಡ್ಕೊಬೇಕಂದ್ರೆ, ನೀವು ಅಕ್ವೇರಿಯಂ ಅಂಗಡಿನ ತೊಗೊಂಬರೋ ನೀರನ್ನು ನೀವು ಟ್ಯಾಂಕಲ್ಲಿ ಹಾಕಬಾರ್ದು. ಯಾಕಂದರೆ ಅಲ್ಲಿ ಆಲ್ರೆಡಿ ಆಕ್ಸಿಜನ್ ಎಕ್ಸಾಸ್ಟ್ ಆಗಿರುತ್ತೆ ಮತ್ತು ಫಿಶಸ್ ಎಲ್ಲ ಗಲೀಜು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಬರೀ 10 ನಿಮಿಷ ಈ ಥರ ಫ್ಲೋಟ್ ಮಾಡೋಕ್ಕೆ ಬಿಡಿ. ಯಾಕಂದರೆ ನಿಮ್ಮ ಟ್ಯಾಂಕಿನ ವಾಟರು ಮತ್ತು ನೀವು ತೊಗೊಂಬಂದಿರೋದು ಪಾಕೆಟ್ ವಾಟರ್ 2 ಅಡ್ಜಸ್ಟ್ ಆಗಬೇಕು. ಅದು ಅಡ್ಜಸ್ಟ್ ಆದಮೇಲೆ ನೀವು ಫಿಶಸ್ನ ಡೈರೆಕ್ಟಾಗಿ ನೀವು ಟ್ಯಾಂಕಲ್ಲಿ ಬಿಡ್ಬೋದು. ಕೆಲವೊಮ್ಮೆ ಏನು ಮಾಡ್ತಾರೆ, ಬಹಳ ಜನ ಫಿಶಸ್ ತೊಗೊಂಬಂದು ಪಾಕೆಟ್ ಸಮೇತ ನೀರನ್ನು ಒಳಗಡೆ ಆಗಿಬಿಡ್ತಾರೆ. ಫಿಶಸ್ ಸಡನ್ ವಾಟರ್ ಚೇಂಜಸ್ ಆಗಿ, ಸಡನ್ ಟೆಂಪ್ರೇಚರ್ ಡ್ರಾಪ್ ಆಗಿ, ಯಾಕಂದರೆ ನೀವು ತೊಗೊಂಬಂದಿರೋದು ಪಾಕೆಟಲ್ಲಿ ಡಿಫ್ರೆಂಟ್ ಟೆಂಪ್ರೇಚರ್ ಇರುತ್ತೆ, ನಿಮ್ಮ ಟ್ಯಾಂಕಲ್ಲಿ ಡಿಫ್ರೆಂಟ್ ಟೆಂಪ್ರೇಚರ್ ಇರುತ್ತೆ. ಎರಡೂ ಒಂದೇ ಸಲ ಸಡನ್ ಶಾಕ್ ಚೇಂಜಸ್ ಆಗಿಬಿಟ್ರೆ ಫಿಶಸ್ ಸ್ಟ್ರೆಸ್ಸಲ್ಲಿ ಹೋಗ್ಬಿಟ್ಟು ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ
10 ನಿಮಿಷ ಈ ಥರ ಫ್ಲೋಟ್ ಮಾಡೋಕ್ಕೆ ಬಿಡಿ. ಟ್ಯಾಂಕ್ ಟೆಂಪ್ರೇಚರ್ ಇದು ಟೆಂಪ್ರೇಚರ್ ಎರಡೂ ಒಂದೇ ಸಮೇತ ಸೆಟ್ ಆಗುತ್ತೆ. ಆಮೇಲೆ ಬರೀ ತೆಗೆದು ಫಿಶಸನ್ನು ಹಾಕಿ ನೋಡಿ. ಈಗ ನಾನು ಫಿಶಸ್ ಹಾಕ್ತಾಯಿದ್ದೀನಿ ನಮ್ಮ ಟ್ಯಾಂಕಲ್ಲಿ. ಬರೀ ನಾನು ಫಿಶಸ್ಸೇ ಯಾವಾಗಲೂ ನಾನು ಹಂಗೆ ಮಾಡೋದು, ಅದಕ್ಕೋಸ್ಕರ ನನ್ನ ಹತ್ರ ಫಿಶಸ್ ಯಾವುದು ಸಾಯೋದಿಲ್ಲ. ಸೊ ಬರೀ ಫಿಶಸನ್ನು ಈ ಥರ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಆಲ್ರೆಡಿ ನಾವು ನೋಡಿ ಹಾಕಾಯಿತು ನಮ್ಮ ಟ್ಯಾಂಕಲ್ಲಿ. ಇದು ಪ್ಲ್ಯಾನೆಟ್ ಟ್ಯಾಂಕ್ ಅಂತ ಹೇಳೋಕ್ಕಾಗಲ್ಲ, ಸೆಮಿ ಪ್ಲ್ಯಾನೆಟ್ ಟ್ಯಾಂಕು. ಆದರೆ ಒಂದು ಚೆನ್ನಾಗಿರೋ ಎನ್ವಿರಾನ್ಮೆಂಟ್ ಸಿಗುತ್ತೆ, ಯಾಕಂದರೆ ಲೈವ್ ಪ್ಲ್ಯಾಂಟ್ಸ್ ಇದೆ, ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಇದೆ, ಸ್ಟೋನ್ಸ್ ಎಲ್ಲ ಇದೆ. ಈ ಥರ ಸೆಟಪ್ ಇದ್ದರೆ ನಿಮ್ಮ ಈ ಥರ ಗೋರಾಮೀಸ್ಗೆ ಆರಾಮಾಗಿ ಇಡ್ಬೋದು ನೋಡಿ. ಸೊ ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಈ ಚಿಕ್ಕ ಸೈಜಲ್ಲಿ ಇರುವ ಕಲರ್ಫುಲ್ ಫಿಶ್ ಅಂತ ಹೇಳ್ಬೋದು. ಎಷ್ಟು ಚಿಕ್ಕದಿದ್ರೂ ಅಷ್ಟು ಸುಂದರವಾಗಿ ಕಾಣುತ್ತೆ. ಮತ್ತು ಬರ್ತಾ ಬರ್ತಾ ಇನ್ನೂ ಟ್ಯಾಂಕಲ್ಲಿ ಇನ್ನೂ ಕಲರೇಷನ್ ತೋರಿಸುತ್ತೆ, ಯಾಕಂದರೆ ಇದು ಅಕ್ವೇರಿಯಂ ಶಾಪಿಂದ ತೊಗೊಂಬಂದಿರೋದು. ಆಲ್ರೆಡಿ ಸ್ಟ್ರೆಸ್ ಆಗಿ ಇರ್ತಾರೆ, ಆವಾಗಲೇ ಎಷ್ಟು ಕಲರ್ ತೋರಿಸ್ತಾರೆ. ಒಂದು ನ್ಯಾಚುರಲ್ ಟ್ಯಾಂಕ್ ಸೆಟಪ್ಪಲ್ಲಿ ಪ್ಲ್ಯಾನೆಟ್ ಟ್ಯಾಂಕ್ ಕೊಟ್ಟರೆ 1 ವಾರ 2 ವಾರ ಆದಮೇಲೆ ಇನ್ನೂ ಡಾರ್ಕ್ ಕಲರ್ ತೋರಿಸುತ್ತೆ, ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನಾನು ಸಜೆಷನ್ ಹೇಳೋದು ಒಂದು ಟ್ಯಾಂಕಲ್ಲಿ ಒಂದೇ ಮೇಲ್ ಇಟ್ಬಿಡಿ, ಯಾಕಂದರೆ 2-3 ಮೇಲ್ ಬಿಟ್ಬಿಟ್ರೆ ಒಂದಕ್ಕೂ ಜಗಳ ಆಡ್ತಾರೆ, ಯಾಕಂದರೆ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಇವರಲ್ಲಿ. ಸೊ ಅದಕ್ಕೋಸ್ಕರ ಒಂದು ಮೇಲ್ ಒಂದು ಟ್ಯಾಂಕಲ್ಲಿ ಆರಾಮಾಗಿ ಇಡ್ಬೋದು. ಇಲ್ಲಾಂದರೆ ನೀವು ಜಾಸ್ತಿ ಹೈಡಿಂಗ್ ಪ್ಲೇಸು ಆ ಥರ ಏನಾದರೂ ಹಾಕಬೇಕು. ಸೊ ಫಿಮೇಲು ಕೂಡ ಸಿಗುತ್ತೆ. ಈಗ ಸದ್ಯಕ್ಕೆ ನಾನು ಬರೀ ಮೇಲ್ ತೊಗೊಂಬಂದಿನಿ, ಯಾಕಂದರೆ ನಾನು ಹೋಗುವಾಗ ಅಕ್ವೇರಿಯಂ ಶಾಪಲ್ಲಿ ಅಲ್ಲಿ ರಾಫಿನ್ ಪೆಟ್ಸ್ ಆ್ಯಂಡ್ ಅಕ್ವೇರಿಯಂ ಬ್ಯಾಂಗ್ಳೂರಲ್ಲಿ ಇದೆಯಲ್ಲ ಅಲ್ಲಿ ತೊಗೊಂಡಿದ್ದು. ಅದರಲ್ಲಿ ಬರೀ ಮೇಲ್ಸೇ ಇತ್ತು, ಅದಕ್ಕೋಸ್ಕರ ತೊಗೊಂಬಂದಿ. ಎಷ್ಟು ಸುಂದರವಾಗಿ ಕಾಣ್ತು ನೋಡಿ. ಚಿಕ್ಕಿದ್ರೂ ಬರೀ 50 ರೂಪಾಯಿ 70 ರೂಪಾಯಿ ಸಿಗೋದು ಮೀನಿದು. ಎಷ್ಟು ಸುಂದರವಾಗಿ ಕಾಣುತ್ತೆ. ಇನ್ನೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಅದಕ್ಕೋಸ್ಕರ ಮುಂದೆ ಬರ್ತಾ ಇಲ್ಲ. ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ರೆ ಇದು ಸಡನ್ನಾಗಿ ಫೀಡಿಂಗ್ ತೊಗೊಂಡತ್ತೆ, ಮುಂದೆ ಬರ್ತಾರೆ ಟ್ಯಾಂಕಲ್ಲಿ ನೀವು ಹೋಗುವಾಗ. ಸೊ ಅವಾಗ ಬಹಳಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಸೊ ಈ ಇಂಡಿಯನ್ ಬ್ರೀಡ್ನ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ ಕಮೆಂಟ್ಸಲ್ಲಿ ಹೇಳಿ. ಇದೇ ಫಿಶ್ ಚೆನ್ನಾಗಿದೆಯೋ ಅಥವಾ ಎಕ್ಸೋಟಿಕ್ ಫಿಶ್ ಚೆನ್ನಾಗಿರುತ್ತಾ? ಎರಡೂ ಚೆನ್ನಾಗಿರುತ್ತೆ, ಆದರೆ ಕಮ್ಮಿ ಪ್ರೈಸ್ಗೆ ನಮ್ಮ ಅಕ್ಕಪಕ್ಕದಲ್ಲಿರುವ ಮೀನನ್ನು ನಾವು ಆರಾಮಾಗಿ ತೊಗೊಂಡು ಹಿಡ್ಬೋದು. ಅದು ಒಂದು ನಾನು ಪ್ರಯತ್ನ ಮಾಡಿದ್ದು. ನಮ್ಮ ಟ್ಯಾಂಕಲ್ಲಿ ಲೋಕಲ್ ಬ್ರೀಡ್ ಫಿಶಸ್ಸು ಕೂಡ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ನಾರ್ಮಲ್ ಟ್ಯಾಂಕ್ ಸೆಟಪ್ಪು, ಅಷ್ಟು ಹೈ ಅಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಭಾಳಷ್ಟು ವಿಡಿಯೋ ನಮ್ಮ ಚಾನಲ್ಲಿ ಬರ್ತಾ ಇರುತ್ತೆ. ಸೊ ಪ್ಲೀಸ್ ನಮ್ಮ ಕನ್ನಡ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಕನ್ನಡ ಚಾನಲ್ ಈ ಹಾಬಿಯಲ್ಲಿ ಭಾಳಷ್ಟು ಕಮ್ಮಿನೇ. ಸೊ ನೀವು ಸಪೋರ್ಟ್ ಮಾಡಿದರೆ ಈ ಥರ ಭಾಳಷ್ಟು ವಿಡಿಯೋ ತೊಗೊಂಬರೋಕ್ಕೆ ನನಗೂ ಕೂಡ ಸ್ವಲ್ಪ ಮೋಟಿವೇಟ್ ಸಿಗುತ್ತೆ. ಹೊಸ ಟ್ಯಾಂಕ್ ಸೆಟಪ್ಪು, ಹೊಸ ಮೀನು ತೊಗೊಂಬರ್ತಾ ಇರ್ತೀನಿ ನಿಮಗೋಸ್ಕರ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.